ಮಗುಗೋಸ್ಕರ ಅಷ್ಟೊಂದು ಕಠೋರವಾಗಿ ಯಾಕೆ ನಡೆದುಕೊಂಡವಳಿಗಿನ್ನು ತನಗೆ ಗೊತ್ತಾಗ್ತಾ ಇಲ್ಲ. ಯಾರನ್ನ ಕೇಳಿದ್ರು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹುಡುಕಲಾದ ಊರಿಲ್ಲ, ಕೇಳಾದ ಜನ ಇಲ್ಲ. ಏನೇ ಆಗಲಿ ನನ್ನ ತಂಗಿ ಎಲ್ಲೆದ್ರು ಕೂಡ ಹುಡುಕೊಂಡು ಬಂದು ಅವಳಿಗೆ ಹೆಚ್ಚಂತೆ ಅವಳನ್ನ ಮದುವೆ ಮಾಡಿಕೊಡುವೆ. ಆದಷ್ಟು ಬೇಗ ನನ್ನ ತಂಗಿ ನನಗೆ ಸಿಗುವಂತ ಮಾಡಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಆಸೆಗೆ ಮಿತಿ ಇಲ್ಲ, ಅಕ್ಕರೆಗಳಿಲ್ಲ, ಬರವೇ ಸ್ಥಿರವಲ್ಲ. ಹೆಣ್ಣಿಗೆ ಗುಣವಲ್ಲ, ತಂಗುತನಗಲ್ಲ, ಬಾಳೆಯು ಬದಗಲ್ಲ, ಬಾಳೆಯು ಬದಗಲ್ಲ. ಅಮ್ಮ, ನನ್ನ ತಂದೆ ತಾಯಿಲ್ಲ ಅನಂತ ಹೆಣ್ಮಕ್ಳು ಈ ಭೂಮಿ ಮೇಲೆ ಬದುಕಬಾರ್ದಮ್ಮ, ಬದುಕಬಾರ್ದು. ಬದುಕಿದ್ದರೂ ಅರ್ಥವಿಲ್ಲಂತೆ. ಎಲ್ಲರೂ ಸ್ವಾರ್ಥಿಗಳೇ, ಸ್ವಾರ್ಥಿಗಳ ಲೋಕ ಇದು. ತಮ್ಮ ಸ್ವಾರ್ಥಕ್ಕಾಗಿ ನಮ್ಮನ್ನ ಪ್ರೀತಿಸ್ತಾರೆ, ಅಕ್ಕರಿಂದ ಕಾಡ್ತಾರೆ. ಅವ್ರು ಹೇಳಿದಂತೆ ನಾವು ಕೇಳದೆ ಹೋದ್ರೆ ಅವ್ರ ಮನಸ್ಸಿಂದ ನಮಗೆ ಕಿತ್ತು ಬಿಸಾಕ್ತಾರೆ. ಇಷ್ಟೆಲ್ಲದ ಮದುವೆ ಬೇಡ ಅಂದಿದ್ದಕ್ಕೆ ಹಾಲು ಜೇನು ತಿಂದ ನಮ್ಮ ಸಂಸಾರ ಒಂದೇ ಕ್ಷಣದಲ್ಲಿ ವಿಷವಾಯಿತು. ಅಣ್ಣ ನಮ್ಮವನಾದ್ರು ಅತ್ತಿಗೆ ನಮ್ಮೋಳ. ರಕ್ತ ಹಚ್ಚಿಕೊಂಡು ಹುಟ್ಟಿರುವ ಅಣ್ಣನ ಗೋಳಾಟ, ಮಾತಿಗೆ ಒಪ್ಪದ್ರು ಅತ್ತಿಗೆ ರಂಪಾಟ, ಇವೆಲ್ಲವನ್ನ ನೆನೆಸ್ಕೊಂಡ್ರೆ ನಾನು ಮರಳಿ ಮನೆಗೆ ಹೋಗಲು ಸಾಧ್ಯವೇ ಇಲ್ಲ. ಹೋಗದೆ ಇದ್ರೆ ಈ ಹಳದ ಸಮಾಜ ಒಂಟೆನನ್ನು ಬದುಕಲು ಬಿಡೋದಿಲ್ಲ. ಕಾಮಲೆ ತುಂಬಿರಿ ಈ ಸಮಾಜದಲ್ಲಿ ನಮ್ಮಂತ ಅನಾಥ ಹೆಣ್ಮಕ್ಳನ್ನ ಕಾಮದ ದೃಷ್ಟಿಯಿಂದ ನೋಡ್ತಿರು ವಿನಃ ಕರುಣಿನಿಂದ ಯಾರೂ ಕಾಡಲ್ಲ. ಮನೆ ಬಿಟ್ಟು ಬಂದಿರಿ ಒಂದೇ ಒಂದು ಕಾರಣಕ್ಕೆ ಯಾವ ಸ್ನೇಹಿತರು ಯಾರು ನನಗೆ ಆಶ್ರಯ ಕೊಡ್ತಾ ಇಲ್ಲ. ಅಪ್ಪ, ನಾನು ಹುಟ್ಟುತ್ತನ ನನ್ನನ್ನು ನಿನ್ನೊಂದಿಗೆ ಕರ್ಕೊಂಡು ಹೋಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಪ್ಪ. ಇಲ್ಲ, ನಾನು ಮರಳಿ ಮನೆಗೆ ಹೋಗ್ಬೇಕು. ನಾನು ಮರಳಿ ಮನೆಗೆ ಹೋದ್ರೆ ನನ್ನ ಅತ್ತಿಗೆ ಆ ಕಟ್ಟುಕನಿ ಕಟ್ಟೋದೇ ಬಿಡೋದಿಲ್ಲ. ಹಾಗಿದ್ರೆ ನನ್ನ ಕೊನೆ ನಿರ್ಧಾರ ಸಾವು. ಹೌದು, ಈ ವಿಷ ಕುಡಿದು ಈ ಪಾಪಿ ಜನ್ಮಕ್ಕೆ ಮುಕ್ತಿ ನೀಡಬೇಕು. ನನ್ನ ದಯವಿಟ್ಟು ಈ ನನ್ನ ತಂಗಿನ ಕ್ಷಮಿಸಬೇಡಣ್ಣ. ನಿಮಗ್ ಮಕ್ಕ ತೋರಿಸೋ ಯೋಗ್ಯತೆ ನನ್ನಲ್ಲಿ ಇಲ್ಲ ಅಣ್ಣ. ಇಲ್ಲ, ನಾನು ಬದುಕಬಾರ್ದು. ನೋವಿನಲೆ ಬಂದೆ, ನೋವನ್ನೇ ತಿಳಿದೆ, ನೋವಲ್ಲಿ ನಡುವಿ, ನೋವಲ್ಲಿ ಕೊನೆಯಾಗುವಿ. ಇದು ಜೀವನ ನಾಟಕರಂಗ, ಆ ದೇವನ ಚದುರಂಗ. ಇಲ್ಲಿ ಯಾರಿಗೆ ಯಾರು ಇಲ್ಲ, ಅನುಬಂಧಕ್ಕೆ ಅರ್ಥವೇ ಇಲ್ಲ, ಅನುಬಂಧಕ್ಕೆ ಅರ್ಥವೇ ಇಲ್ಲ. ಯಾರು ನೀವು? ನಾನು ಸಾಯ್ಬೇಕು, ನಾನು ಸಾಯೋದು ಬಿಟ್ಬಿಡಿ. ಇದೇನ್ ಮಾಡ್ತಾ ಇದ್ದೀರಾ?
ಇದು ಮಾನವ ಜನ್ಮ. ಮತ್ತೆ ಮತ್ತೆ ಹುಟ್ಟಿ ಬರಲು ಹುಲ್ಲ ಬೀಜವಲ್ಲ ವಸುಂಧರ. ನನ್ನ ಹೆಸರು ನಿಮಗೆ? ಎಸ್, ನಿನ್ನ ಹೆಸರು, ನೀನು ಯಾರು ಏನು ಅಂತ ನನಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತು. ಇನ್ನು ಇಂಜಿನಿಯರಿಂಗ್ ಅಂತಿಮ ಹಂತದ ಗ್ಯಾದರಿಂಗ್ದಲ್ಲಿ ಭಾಷಣ ಮಾಡಿದ್ದನ್ನು ಇಷ್ಟು ಬೇಗ ಮರೆತು ಬಿಟ್ರಂತ ಕಾಣುತ್ತೆ. ಆತ್ಮಹತ್ಯೆ ಮಾಡಿಕೊಳ್ಳುವುದು ಅಪರಾಧ, ಆತ್ಮಹತ್ಯೆ ಮಾಡಿಕೊಳ್ಳುವುದು ಮಹಾಪಾಪ. ಆತ್ಮ ಎಂದರೆ ದೇವರು, ದೇವರು ಎಂದರೆ ತಂದೆ ತಾಯಿ. ಆತ್ಮಹತ್ಯೆ ಮಾಡಿಕೊಳ್ಳುವುದು ಜನ್ಮ ಕೊಟ್ಟ ತಂದೆ ತಾಯಿಗಳಿಗೆ ದ್ರೋಹ ಬಗೆದಂತೆ ಆಗುತ್ತೆ ಅಂತ ಘೋಷವಾಗಿ ಗಂಟೆ ಗಂಟೆಲೆ ಭಾಷಣ ಮಾಡಿದ ನೀವು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದೀರಲ್ಲ, ಏನಾಗಿದೆ ಏನಾಗಿದೆ ನಿಮಗೆ? ಹೌದು, ಅಂದು ಭಾಷಣದಲ್ಲಿ ಅದೇ ರೀತಿ ಬದುಕಬೇಕಂತ ಹೋರಾಡಿದೆ, ಹಠ ತೊಟ್ಟೆ, ಪ್ರಯತ್ನಿಸಿದೆ. ಆದ್ರೆ ಹಾಳಾದಿ ಸಮಾಜ ಒಂಟೆಣ್ಣನ್ನು ಬದುಕಲು ಬಿಡ್ತಾ ಇಲ್ಲ ಸರ್. ನಾನು ಸಾಯ್ಬೇಕು, ನಾನು ಒಂಟಿ ಅಂತ ಯಾಕೆ ಹೇಳ್ತೀರಾ? ಇಡೀ ಜಗತ್ತಿಗೆ ಬೆಳಕನ್ನು ಕೊಡುವ ಸೂರ್ಯನು ಕೂಡ ಒಬ್ಬ ಒಂಟಿ ಅಲ್ಲವೇ? ಒಂಟಿ ಆದರೂ ಕೂಡ ಇಡೀ ಜಗತ್ತಿಗೆ ಬೆಳಕನ್ನು ಕೊಡುತ್ತಾನೆ ಅಲ್ಲ? ಪ್ರತಿ ವರ್ಷ ಆಟ ಪಾಠ ಸಂಸ್ಕೃತ ಕಾರ್ಯಕ್ರಮದಲ್ಲಿ ನೀವೇ ಪ್ರಥಮ ಸ್ಥಾನ ಪಡೆದಿದ್ದೀರಿ. ಈ ವರ್ಷ ಕಾಲೇಜಿನ ಗೋಲ್ಡ್ ಮೆಡಲ್ ಪಡೆದ ವಿದ್ಯಾರ್ಥಿ ನೀನು ಪರಿಚಯ ಮಾಡ್ಕೋಬೇಕು, ನಿನ್ನ ಜೊತೆ ಮಾತಾಡ್ಬೇಕು ಅಂತ ಅದು ಸಾರಿ ಪ್ರಯತ್ನ ಪಟ್ಟೆ, ಅದು ಸಾಧ್ಯವಾಗಲಿಲ್ಲ. ಆದ್ರೆ ಆ ಪರಿಚಯ ನನಗೆ ಈ ರೀತಿ ಆಗುತ್ತೆ ಅಂತ ನನ್ನ ಕನಸು ಮನಸ್ಸಲ್ಲ ನಾನು ಅಂದುಕೊಂಡಿರಲಿಲ್ಲ ವಸುಂಧರ. ನಾವೊಂದು ಬಗೆದರೆ ದೈವ ತಾನೊಂದು ಬಗೆತಿನ ನಾನುಡಿ ಸತ್ಯ ಸರ್. ಇಷ್ಟಿಲ್ಲದ ಮದ್ವೆ ಬೇಡ ಅಂದಿದ್ದಕ್ಕೆ ನನ್ನ ಅತ್ತಿಗೆ ಅವ್ರ ಮನಸ್ಸಿಗೆ ಬಂದಾಗೆ ನಾನು ಹೊಡೆದು ಮನೆಯಿಂದ ಹೊರಗೆ ಹಾಕ್ಬಿಟ್ರು. ಮನೆ ಬಿಟ್ಟು ಬಂದ ಹೆಣ್ಣು ಸರ್ ನಾನು. ಮನೆ ಬಿಟ್ಟು ಬಂದೆ ಒಂದೇ ಒಂದು ಕಾರಣಕ್ಕೆ. ಯಾವ ಸ್ನೇಹಿತರು ಯಾರು ನನಗೆ ಆಶ್ರಯ ಕೊಡ್ತಾ ಇಲ್ಲ. ಕಾಮಲ್ಲಿ ತುಂಬಿದ ಈ ಸಮಾಜದಲ್ಲಿ ನಮ್ಮಂತ ಅನಾಥ ಹೆಣ್ಮಕ್ಳನ್ನ ಕಾಮದ ದೃಷ್ಟಿಯಿಂದ ನೋಡ್ತಾರೆ ವಿನಃ ಕರುಣಿನಿಂದ ಯಾರು ಕಾಣಲ್ಲ. ಬಳ್ಳಿಗೆ ಭೂಮಿನೇ ಆಶ್ರಯ ಎನ್ನುವ ಹಾಗೆ ನಮ್ಮಂತ ದಿಕ್ಕಿಲ್ಲದ ಅನಾಥ ಹೆಣ್ಮಕ್ಳಿಗೆ ಆತ್ಮಹತ್ಯೆ ಅಂತಿಮ ಅಲ್ವಾ ಸರ್? ಹಾಗೆಲ್ಲ ಯಾಕಂತೀರ? ನಾನು ಕೂಡ ಒಬ್ಬ ಅನಾಥನೇ. ತಂದೆ ತಾಯಿಯ ಮಳೆಯಲ್ಲಿ ಆಡಿ ಬೆಳೆಯಬೇಕಾದವನು ನಾಡು ಕೂಡ ಕಾರು ಅಪಘಾತದಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡು ನೋಡಬ್ಬ ನತದೃಷ್ಟ. ನನಗೂ ಕೂಡ ಅಣ್ಣ ತಮ್ಮಂದಿರಲ್ಲ, ಅಕ್ಕ ತಂಗಿಯರಿಲ್ಲ, ಬಂಧು ಬಳಗವಿಲ್ಲದ ಅನಾಥ ನಾನು. ಅನಾಥ ಆಶ್ರಮದಲ್ಲಿ ಓದಿದೆ ಓದಿನ ಜೊತೆಗೆ ಕಷ್ಟಪಟ್ಟು ದುಡಿದೆ. ಆ ನಿನ್ನ ಓದು ಮುಗಿದಿರುವುದು ನಾನು ಕಳಿಸಿದ ಇಂಜಿನಿಯರಿಂಗ್ ಕಾಲೇಜಲ್ಲಿ ವಸುಂಧರ. ಹೌದು ವಸುಂಧರ, ನನ್ನ ಅನಾಥ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಅಂತ ಆ ನನ್ನ ತಂದೆ ತಾಯಿಯ ಸವಿ ನೆನಪಿಗಾಗಿ ಇಂಜಿನಿಯರಿಂಗ್ ಕಾಲೇಜು ಕಟ್ಟಿಸಿದ್ದೇನೆ. ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ತೆರೆದಿದ್ದೇನೆ. ರೈತರ ಅನುಕೂಲಕ್ಕಾಗಿ ಹಲವಾರು ಫ್ಯಾಕ್ಟರಿಗಳನ್ನು ಕಟ್ಟಿದ್ದೇನೆ. ಸಾಗರದ ಶಿಖರ ಮುಟ್ಟುವ ಗುಂಗಿನಲ್ಲಿ ನಾನೊಬ್ಬ ಅನಾಥನನ್ನು ಮರೆತು ಬಿಟ್ಟಿದ್ದೇನೆ ವಸುಂಧರ. ಇಷ್ಟೆಲ್ಲ ಸಿರಿ ಸಂಪತ್ತಿರುವ ನೀವು ತಂದೆ ತಾಯಿ ಇಲ್ಲಿನ ಸಂಕೋಲದಿಂದ ಹೊರಗೆ ಬಂದು ಒಂದು ಹೆಣ್ಣನ್ನು ನೋಡಿ ಮದ್ವೆ ಮಾಡಿಕೊಂಡು ಮಡದಿ ಮಕ್ಕಳೊಂದಿಗೆ ಹಾಗೆ ಜೀವನ ಕಳಿಬಹುದಾಗಿತ್ತಲ್ಲ ಸರ್? ಹೌದಲ್ಲ, ಕಳಿಬಹುದಾಗಿತ್ತು. ಆದ್ರೆ ತಂದೆ ತಾಯಿಯ ಮಮತೆಯ ಮಮಕಾರ, ಅಕ್ಕ ತಂಗಿಯರ ಅಕ್ಕರೆಯ ಬಾಂಧವ್ಯ, ಅಣ್ಣ ತಮ್ಮಂದಿರ ಬಿಗು ಬಂಧನದ ಸಂಸ್ಕಾರ, ಇವೆಲ್ಲವೂ ಒಂದು ಹೆಣ್ಣಿನಲ್ಲಿ ಇರಬೇಕಂತ ಆ ಹೆಣ್ಣನ್ನ ಹುಡುಕ್ತಾ ಇದ್ದೆ. ಈಗ ಅದನ್ನ ನಾನು ಹುಡುಕಿದ್ದೇನೆ. ಯಾರು ಸರ್ ಆ ಪುಣ್ಯವಂತೆ? ಆ ಪುಣ್ಯವಂತೆ ಬೇರೆ ಯಾರು ಅಲ್ಲ,
ತಾವೇ. ಆತ್ಮಕ್ಕೆ ಸಾವಿಲ್ಲ ಎಂದು ತೋರಿಸು, ಪ್ರೇಮಕ್ಕೆ ಸಾವಿಲ್ಲ ಎಂದು ಪ್ರೀತಿಸು, ಮರೆಯಬೇಡವೇ. ಸರ್ ಇನ್ನು ಏನ್ ಮುಂದೆ ಹೇಳ್ತಾ ಇದ್ರಿ ನೀವು? ಸರ್ ಅನ್ನೋದು ಮರೆತು ಬರೀ ದಿಗಂತಂದು ಕರೆದರೆ ಸಾಕು ಸುಂದರ. ಈ ವಿಷಯ ಶಿಕ್ಷಣ ಕಲಿಯುವಾಗ ತಿಳಿಸ್ಬೇಕಂತ ಸಾಕಷ್ಟು ಸಾರಿಯ ಪ್ರಯತ್ನ ಪಟ್ಟೆ, ಅದು ಸಾಧ್ಯವಾಗಲಿಲ್ಲ. ಆದರೆ ಈ ನಿನ್ನ ಸದ್ಯದ ಪರಿಸ್ಥಿತಿ ನೋಡಿ ನಾನೊಂದು ನಿರ್ಧಾರ ಮಾಡಿದ್ದೇನೆ. ಅದು ನಿನ್ನನ್ನೇ ಮದುವೆ ಆಗಬೇಕು ಅಂತ. ಹೌದು ವಸುಂಧರ, ಗೌತಮ ಋಷಿಯ ಶಾಪದಿಂದ ಸಿಲೆಯಾದ ಹಲೆಯು ಮತ್ತೆ ಶ್ರೀರಾಮನ ಪಾದ ಸ್ಪರ್ಶದಿಂದ ಪಾಪ ವಿಮುಕ್ತವಾದಂತೆ ಈ ಅನಾಥನನ್ನು ನೀನು ಕೈ ಹಿಡಿದರೆ ನನ್ನ ಜೀವನ ಸ್ವರ್ಗವಾಗುವುದು ವಸುಂಧರ, ಸ್ವರ್ಗವಾಗುವುದು. ಈ ಹಾಳದ ಪ್ರಪಂಚದಲ್ಲಿ ಯಾರನ್ನು ನಂಬಬೇಕು ಬಿಡಬೇಕು ಅನ್ನೋದು ನನಗೊಂದು ತಿಳಿತಾ ಇಲ್ಲ. ದಯವಿಟ್ಟು ಈ ಅನಾಥಳನ್ನ ಒಂಟೆಗಿರಲು ಬಿಟ್ಬಿಡಿ ಸರ್. ನಿಮ್ಮ ಕೈ ಮುಗಿದು ಬೇಡ್ತೀನಿ. ಅದು ಸಾಧ್ಯವಿಲ್ಲ. ಒಂಟೆ ಅಂತ ಯಾಕೆ ಹೇಳ್ತೀರಾ? ಒಂಟೆ ಅಂತ ಯಾಕೆ ಹೇಳ್ತೀರಾ? ನೋಡು, ಜೀವನ ನಡೆಸಕ್ಕಿದ್ದ ಗಂಡು ಹೆಣ್ಣು ಜೊತೆಯಾಗಿದ್ದರೆ ಆ ಜೀವನಕ್ಕೆ ಒಂದು ಅರ್ಥ ವಸುಂಧರ. ನೋಡು, ಚಪ್ಪಾಳಿ ತಟ್ಟಲು ಎರಡು ಕೈಗಳು ಹೇಗೆ ಬೇಕು ಹಾಗೆ ಜೀವನ ನಡೆಸಕ್ಕಿದ್ದ ಗಂಡು ಹೆಣ್ಣು ಜೊತೆಯಾಗಿರಬೇಕು. ನೋಡು, ನನ್ನ ಪ್ರಾಣ ಅಂದರೆ ನನ್ನ ತಂದೆ ತಾಯಿ. ನನ್ನ ತಂದೆ ತಾಯಿ ಮೇಲೆ ನಾನು ಪ್ರಮಾಣ ಮಾಡಿ ಹೇಳ್ತೀನಿ, ನಿನ್ನ ಕಣ್ಣಲ್ಲಿ ಒಂದು ಕಣ್ಣೀರು ಬರದಾಗಿ ನಾನು ನೋಡ್ತೇನೆ ಸುಂದರ, ನನ್ನ ನಂಬು. ಸರಿ, ನಿಮ್ ಇಷ್ಟಂತನೇ ಆಗ್ಲಿ. ಆದ್ರೆ 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 ಅನ್ನೋ ಮಾತು ಯಾಕೋ ಸುಂದರ? ಈ ಅನಾಥರಾದ ನಮಗೆ ಬಂಧು ಬೆಳಗವಿಲ್ಲ ಅಂತನ. ನೋಡು, ಈ ಅನಾಥರಾದ ನಮಗೆ ಆಕಾಶವೇ ನಮಗೆ ಮದುವೆಯ ಹಂದರವಾಗಲಿ, ಈ ಭೂಮಿಯೇ ನಮಗೆ ಹಸಿ ಮಂಟಪವಾಗಲಿ, ಅನಾಥರಾದ ನಮಗೆ ಶಿವ ಪಾರ್ವತಿಯರೇ ತಂದೆ ತಾಯಿಗಳಾಗಲಿ, ಸುತ್ತಮುತ್ತಲಿನ ಗಿಡ ಮರಗಳೇ ನಮಗೆ ಬಂಧು ಬಳಗವಾಗಲಿ, ಆ ಗಿಡಗಳಲ್ಲಿ ಅರಳುವ ಹಕ್ಕಿಯ ಪಕ್ಷಿಗಳ ಇಂಚರುವೇ ನಮಗೆ ಮಧುರ ಮಂಗಳ ವಾದ್ಯಗಳಾಗಲಿ, ಆ ಗಿಡಗಳಲ್ಲಿ ಅರಳುವ ಪುಷ್ಪಗಳೇ ನಮಗೆ ಅಕ್ಷತೆಗಳಾಗಲಿ. ಇಂಥ ವೈಭವದ ಮಧ್ಯೆ ನಮ್ಮಿಬ್ಬರ ಹೃದಯ ಬೆಸುಗೆಯಾಗಿ ಬಿಡಿಸಲಾಗದ ಬ್ರಹ್ಮಗಂಟಾಗಿದೆ. ಹಿಂದೆ ಈ ಕ್ಷಣನೇ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಸಿಂಪಲ್ ಆಗಿ ಮದುವೆ ಮಾಡಿಕೊಂಡು ಗ್ರ್ಯಾಂಡ್ ಆಗಿ ರಿಸೆಪ್ಷನ್ ಕೊಡೋಣ. ಅಲ್ಲಿಯವರೆಗೆ ಈ ಪ್ರೀತಿಯ ಹುಡುಗರು ನನಗೆ ಕಾಣಿಕೆಯಾಗಿ ಕೊಡ್ತಾ ಇದ್ದೇನೆ. ಕೈ ಕೊಡು ಪರನೀನ ಮನಸಗಿ ಬರದಿಡು, ಪ್ರೇಮಕ್ಕೆ ಆ ಪ್ರೇಮ ತುಂಬಿದ ನಿನ್ನ ಕಣ್ಣುಗಳು, ಶ್ರದ್ಧೆಯಿಂದ ಬಾಗುವ ನಿನ್ನ ಶಿರ, ಸತ್ಯವನ್ನೇ ನುಡಿಯುವ ನಿನ್ನ ನಾಲಿಗೆ, ಸಹಾಯಕ್ಕಾಗಿ ಸಿದ್ಧವಾಗಿರುವ ನಿನ್ನ ಕೈಗಳು, ಸನ್ಮಾರ್ಗದಲ್ಲಿ ನಡೆಯುವ ನಿನ್ನ ಕಾಲುಗಳು, ಇವೆಲ್ಲವೂ ಆ ನಿನ್ನ ಶಿವನಿಗೆ ತುಂಬಾ ಜೀವನ ಎಂಬ ವಿಶಾಲವಾದ ಸಮುದ್ರದಲ್ಲಿ ಸ್ನೇಹ ಎಂಬ ಪುಟ್ಟ ದೋಣಿಯಲ್ಲಿ ನಂಬಿಕೆ ಎಂಬ ನೌಕೆ ಹಿಡಿದು ಸದಾ ನಿನ್ನ ಜೊತೆಯಲ್ಲೇ ಸಾಗುವೆ. ಕಷ್ಟದಲ್ಲಿಯೂ ಸುಖದಲ್ಲಿಯೂ ಜೊತೆ ಜೊತೆಯಾಗಿಯೇ ಇರುವೆ. ಹೀಗೆ ಸಾಗಲಿ ನಮ್ಮ ಪ್ರೇಮವೇ ಪ್ರೇಮವೇ ಬಂಧನ, ಮುಗಿಯದಿರಲಿ ನಮ್ಮ ಅನುರಾಗದ